ಕೊರೋನಾ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಸ್ಟೇಜ್ 3 ಭಯ ಕರ್ನಾಟಕವನ್ನ ಕಾಡ್ತಾ ಇದೆಯಾ? ಸ್ಟೇಜ್ 3 ತಲುಪುವ ಭಯ ಕಾಡ್ತಾ ಇದೆ. ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೂಡ ಸ್ಟೇಜ್ 3 ತಲುಪಿಲ್ಲ, ಆದ್ರೆ ಆ ಹೊಸ್ತಿಲಲ್ಲಿದ್ದೀವಿ. ಬೆಂಗಳೂರಿನಲ್ಲಿ 80,000 ವೈರಸ್ ಶಂಕಿತರು ಇಲ್ಲ. ನಮ್ಮ ಆರೋಗ್ಯ ಇಲಾಖೆಯ ಮಾಹಿತಿಯಲ್ಲೂ ಕೂಡ ಹಾಗಿಲ್ಲ. ಡಾಕ್ಟರ್ ಸುಧಾಕರ್ ಹೇಳಿಕೆ. ಅನಗತ್ಯವಾಗಿ ಈ ರೀತಿ ಹೇಳಿಕೆ ಕೊಡಬೇಡಿ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಡಾಕ್ಟರ್ ದೇವಿಶೆಟ್ಟಿ ಅವರ ಹೇಳಿಕೆಗೆ ಸುಧಾಕರ್ ಗರಂ ಆಗಿದ್ದಾರೆ. ಈ ರೀತಿ ಹೇಳಿಕೆ ಕೊಡಬೇಡಿ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಹಾಗಾದ್ರೆ ಕರ್ನಾಟಕದ ಸಿಚುವೇಶನ್ ಬಗ್ಗೆ ಡಾಕ್ಟರ್ ದೇವಿಶೆಟ್ಟಿ ಏನ್ ಹೇಳಿದ್ರು, ಆನಂತರ ಅದಕ್ಕೆ ಡಾಕ್ಟರ್ ಸುಧಾಕರ್ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಕರ್ನಾಟಕ ಸ್ಟೇಟ್ alone will have a minimum of 80,000 positive patients. At least 15 to 20,000 patients will require hospitalization. And at least 2,500 patients will require ICU care. And at least 1,000 patients will need ventilatory support for breathing. And believe me, it is a phenomenal number. And it will not take 1 month or 2 months to surface. In Italy, from 300 patients to 10,000 patients, it increased in 2 weeks. All the hospitals will be clogged. There will be patients waiting on the corridor and on the street. There will not be beds. There will not be ventilator. There will not be. It is not because government hasn't done the job. They are doing everything possible. But people are not responding. There is no question of social distancing. Nobody is staying at home. Everybody is out there celebrating. ಇನ್ನೊಂದು ಕೂಡ 4 ಸೋಂಕು ಪ್ರಕರಣ ಹೆಚ್ಚಾಗಲಿಕ್ಕೆ ಅವಕಾಶ ಇದೆ. ಇವತ್ತು ಬಹಳ ಜನರಿಗೆ ಏನಿದೆ, ನಮಗಿಲ್ಲಿ ಬರೋದಿಲ್ಲ, ನನಗೆ ಬರೋದಿಲ್ಲ, ಈ ರೀತಿಯ ಒಂದು ತಪ್ಪು ಗ್ರಹಿಕೆ ಆಗಿದೆ. ಅದು ಹೋಗ್ಬೇಕು. ಇದು ಯಾರಿಗಾದ್ರೂ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ದಯವಿಟ್ಟು ನಿಮ್ಗೆ ಮನವಿ ಮಾಡ್ತೇನೆ, ಸರ್ಕಾರದ ವತಿಯಿಂದ ತಾವೆಲ್ಲ ಕೂಡ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಿ. ಸರ್, ಈಗ ಸ್ಟೇಜ್ 3ಗೆ ಎಂಟ್ರಿ ಕೊಟ್ಟಿದೆಯಾ? ನಾನು ಸ್ಟೇಜ್ 3 ಬಂದಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಆದರೆ ನಾವು ಆ ಹೊಸ್ತಿಲಲ್ಲಿದ್ದೀವಿ. ಬೆಂಗಳೂರಲ್ಲಿ 80,000 ಕೊರೋನಾ ವೈರಸ್ ಶಂಕಿತರಿದ್ದಾರೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಆ ರೀತಿಯ ಅಂಕಿ ಅಂಶಗಳು ನಮ್ಮ ಸರ್ಕಾರದ ಮುಂದೆ ಇಲ್ಲ. ಅದು ಅವರ ಸ್ವಂತ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪ್ರಕಾರ ಆ ರೀತಿಯಲ್ಲಿ ಅಷ್ಟು ನಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣದಲ್ಲಿ ಇವತ್ತು ನಾವು ಎಲ್ಲ ಕ್ರಮ ತಗೊಂಡ್ರೆ ಇದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ದೊಡ್ಡ ಸಂಖ್ಯೆಗಳು, ನಾನು ಮನವಿ ಮಾಡ್ತೀನಿ, ಶೆಟ್ರಲ್ಲಾಗಲಿ ಇನ್ಯಾರಾದ್ರಾಗಲಿ, ಸೊ ಈ ರೀತಿಯ ದೊಡ್ಡ ನಂಬರ್ಸನ್ನು ಹೇಳಿ ಜನರನ್ನು ಆತಂಕಕ್ಕೆ ತರುವಂಥದ್ದು ಸರಿಯಲ್ಲ.